ನಿನ್ನೆ ಆರು ಅಶೋಕ್ ಅವರು ದೊಡ್ಡ ಪಟ್ಟಿನೇ ಬಿಡುಗಡೆ ಮಾಡಿದ್ದಾರೆ. ನೆಹರು ಮತ್ತೆ ಇಂದಿರಾ ಅವರ ಹೆಸರಿನಲ್ಲಿ ಎಷ್ಟು ಯೋಜನೆಗಳಿಗೆ ಇದ್ದಾರೆ ಅಂತ ಮಹಾತ್ಮ ಗಾಂಧಿ ತಪ್ಪೇನಿದೆ? ಅಂತ ಪ್ರಶ್ನೆ ಮಾಡಿ. ಮಹಾತ್ಮ ಗಾಂಧಿ ಅವರ ಹೆಸರಲ್ಲೂ ನಾವು ಕೊಟ್ಟಿದ್ದೇವೆ, ಇಟ್ಟಿದ್ದೀವಿ. ಆಯ್ತು, ಇವ್ರಿಗೆ ಪ್ರೀತಿ ಇದೆಲ್ಲ, ಇವ್ರು ಯಾಕೆ ತೆಗೆದ್ರು? ಆಮೇಲೆ ಇವಾಗ ಇಲ್ಲಿ ಬೆಂಗಳೂರಿನಲ್ಲೇ ನೋಡ್ರಿ, ದೀನ್ ದಯಾಳ್ ಉಪಾಧ್ಯಾಯ ಫ್ಲೈಓವರ್ ಇದೆ. ಏನು ಕಾಂಟ್ರಿಬ್ಯೂಷನ್ ಇದೆ ಅವ್ರದ್ದು ಇಲ್ಲಿ? ಆಯ್ತು, ಏನೋ ಮಾನ್ಯರಿದ್ದಾರೆ, ಅವ್ರಿಗೆ ಇಷ್ಟ ಇದೆ, ಅದಕ್ಕೆ ನಾವು ಗೌರವಿಸ್ಬಿಟ್ಟು ನಾವೇನು ಮಾಡ್ತಾ ಇಲ್ಲ. ಇವರು ಸರ್ದಾರ್ ಪಟೇಲ್ ಹೆಸರು ತೆಗೆದುಬಿಟ್ಟು ಮೋದಿ ಸ್ಟೇಡಿಯಂ ಅಂತ ಇಟ್ಟರಲ್ರಿ ಗುಜರಾತ್ನಲ್ಲಿ, ಅದು ಸರಿನಾ? ಅದು ಹೆಂಗೆ ಸಮರ್ಥನೆ ಮಾಡ್ಕೊತಾರೆ? ಈ ಮೋದಿ ಅವರು ಸರ್ದಾರ್ ಪಟೇಲ್ ಅವ್ರಿಗಿಂತ ದೊಡ್ಡವರಾಗ್ಬಿಟ್ರಾ? ಅದ್ರ ಬಗ್ಗೆ ಚರ್ಚೆಗೆ ಬರ್ತಾರ ಇವರು? ಇವ್ರದ್ದು ನೋಡಿ, ನೇಮ್ ಚೇಂಜಿಂಗ್, ಗೇಮ್ ಚೇಂಜಿಂಗ್ ಯಾವುದೇ ಯೋಜನೆ ಇಲ್ಲ. ಇಲ್ಲಿವರೆಗೂ ಸುಮಾರು 37 ಯೋಜನೆಗಿಂತ ಹೆಚ್ಚಾಗಿ ಬರೀ ಹೆಸರು ಚೇಂಜ್ ಮಾಡಿದ್ದಾರೆ. ಬರೀ ರೀಪ್ಯಾಕೇಜು, ರೀನೇಮು, ರೀಲಾಂಚು, ಇದಿಷ್ಟೇ ಮಾಡ್ತಾ ಇರೋದು ಮೋದಿ ಸರ್ಕಾರ. ಸರ್, ಗೋವಿಂದರಾವ್ ಅವರು ವರದಿ ಕೊಟ್ಟಿದೆ, ಕಲಬುರಗಿ ಮತ್ತು ಬೆಳಗಾವಿ ವಿಭಾಗದಲ್ಲಿ ಅತಿ ಹೆಚ್ಚು ಹಿಂದುಳಿದ ಮತ್ತು ನೋಡಿ, ಇದು ರೀಜನಲ್ ಇಂಬ್ಯಾಲೆನ್ಸ್ ಏನಿದೆ, ಅದಕ್ಕೆ ತಾನೇ ಜಾಸ್ತಿ ಇರೋದ್ರಿಂದ ತಾನೇ ನಾವು ಆರ್ಟಿಕಲ್ 371 ತೊಗೊಂಡಿರೋದು. ಸಂವಿಧಾನದಲ್ಲಿ ತಿದ್ದುಪಡಿ ತಂದುಬಿಟ್ಟು ಖರ್ಗೆ ಸಾಹೇಬ್ರು ಇರ್ಬೋದು, ಧರಮ್ ಸಿಂಗ್ ಸಾಹೇಬ್ರು ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಯಾಕೆ ಅದು 371ಗೆ ಹೋರಾಟ ಮಾಡಿದ್ದು? ಆ ಪ್ರಾದೇಶಿಕ ಇಂಬ್ಯಾಲೆನ್ಸ್ ಏನಿದೆ, ರೀಜನಲ್ ಇಂಬ್ಯಾಲೆನ್ಸ್ ಏನಿದೆ, ಅದನ್ನು ಸರಿಪಡಿಸ್ಲಿಕ್ಕೆ. ಅದರ ಆಧಾರದ ಮೇಲೆ ಇವತ್ತು KKRDB ಇರ್ಬೋದು, ಬೇರೆ ಬೇರೆ ಸಂಸ್ಥೆಗಳಿರ್ಬೋದು ಸ್ಥಾಪನೆ ಮಾಡಿಬಿಟ್ಟು ಅದಕ್ಕೆ ಪ್ರತ್ಯೇಕವಾದಂಥ ಬಜೆಟ್ ಇರ್ಬೋದು, ಪ್ರತ್ಯೇಕವಾದಂಥ ಏನು ನಿಮ್ಮ ಉದ್ಯೋಗದಲ್ಲಿ ಅವಕಾಶ ಇರ್ಬೋದು, ಶಿಕ್ಷಣದಲ್ಲಿ ಅವಕಾಶ ಇರ್ಬೋದು, ಅದಕ್ಕೆ ಕೊಟ್ಟಿರೋದು. ಸೊ ಕ್ವೈಟ್ ನ್ಯಾಚುರಲಿ ಈಗ ಮೈಸೂರು ಭಾಗಕ್ಕೆ, ಹುಬ್ಳಿ ಭಾಗಕ್ಕೆ ನಾವು ಬರಬೇಕು ಅಂದರೆ ಇನ್ನು ಕೆಲವು ದಶಕಗಳಾಗುತ್ತೆ, ಏಕಾಏಕಿ ಆಗೋದಿಲ್ಲ. ಇದು ಸಾವಿರಾರು ವರ್ಷದಿಂದ ಆಗ್ತಾ ಇರುವಂಥ ಅನ್ಯಾಯ ಅಲ್ವಾ? ನಿಮ್ಮ ಭಾಗದಲ್ಲಿ ಅಂದರೆ ಬೆಳಗಾವಿ ಮತ್ತು ಕಲಬುರಗಿ ಭಾಗದಲ್ಲೇ ಜಾಸ್ತಿ ಹಿಂದುಳಿದ ತಾಲೂಕುಗಳು, ಅತಿ ಹಿಂದುಳಿದ ತಾಲೂಕು. ಅದೇ ಹೇಳ್ತಾ ಇರೋದಲ್ಲ ಇವರೇ, ಇದಕ್ಕೆ ಐತಿಹಾಸಿಕ ಹಿನ್ನೆಲೆ ಇದೆ. ಇಲ್ಲಿ ಮೈಸೂರು ಮಹಾರಾಜರಿದ್ದರು, ಅಲ್ಲಿ ನಿಜಾಮ್ ಅವರ ಒಂದು ಸಾಮ್ರಾಜ್ಯ ಇತ್ತು. ಆ ಸಾಮ್ರಾಜ್ಯದ ಅಂಚಿನಲ್ಲಿ, ದಂಡಿನಲ್ಲಿ ನಾವೆಲ್ಲರೂ ಇದ್ವಿ. ಅಲ್ಲಿ ಹೆಚ್ಚು ಗಮನ ಕೊಟ್ಟಿರಲಿಲ್ಲ ಅವರು. ಅದಕ್ಕೆ ತಾನೇ ನಮಗೆ ಅಷ್ಟೊಂದು ನಾವು ಪ್ರಗತಿ ಕಂಡಿಲ್ಲ. ಹೇಗೆ ಮೈಸೂರು ಕಾಣ್ತು, ಹೇಗೆ ಬೆಂಗಳೂರು ಕಾಣ್ತು, ಅಲ್ಲಿ ನಮಗೆ ಅಲ್ಲಿ ಯಾರು ಕೇರ್ ಮಾಡ್ತಾ ಇರಲಿಲ್ಲ. ಈಗ ಏಕೀಕರಣ ಆದಮೇಲೆ ತಾನೇ ನಾವು ಇಲ್ಲಿ ಸೇರ್ಪಡೆ ಆಗಿದ್ದು. ಸೇರ್ಪಡೆ ಆದಮೇಲೆ ನಿರಂತರವಾಗಿ ನಿಮ್ಮ ಎಂಟೈರ್ ಬೆಲ್ಟ್ ಏನಿದೆ, ಯಾವುದು ನಿಮ್ಮ ವಿದರ್ಭ ಬೆಲ್ಟ್, ಅವರಿಗೂ 371 ಇದೆ, ನಮಗೂ 371 ಇದೆ, ನಿಮ್ಮ ತೆಲಂಗಾಣಗೂ 371 ಇದೆ. ಆ ನಿಜಾಮ್ ಆಳ್ತಾ ಇರೋಂಥ ಎಲ್ಲ ಏನು ಸಾಮ್ರಾಜ್ಯದ ಹಳ್ಳಿಗಳು ಯಾವುದಿದೆ ಅವೆಲ್ಲದಕ್ಕೂ ಕೂಡ 371 ಬಂದಿದೆ. ಏನು ಈ ಇಂಬ್ಯಾಲೆನ್ಸನ್ನು ದೂರಪಡಿಸ್ಬೇಕು, ಆ ವ್ಯತ್ಯಾಸಗಳನ್ನು ದೂರಪಡಿಸ್ಬೇಕು, ಸಾಮಾಜಿಕ ಹಾಗೂ ಆರ್ಥಿಕ ವ್ಯತ್ಯಾಸಗಳೇನಿದೆ ಅದನ್ನು ಸರಿಪಡಿಸ್ಬೇಕಂತ ತಾನೇ 371 ಇರೋದು. ಸೊ ಇಟ್ ಈಸ್ ಗೋಟ್ ಟು ಟೇಕ್ ಟೈಮ್. ರಾತ್ರೋರಾತ್ರಿ ಈ ಸಾವಿರಾರು ವರ್ಷದ್ದು, ನೂರಾರು ವರ್ಷದ್ದು ಸಮಸ್ಯೆಗಳು ಒಂದು ಸಂವಿಧಾನದ ತಿದ್ದುಪಡಿಯಿಂದ ಅಥವಾ ನಿಮ್ಮ 5,000 ಕೋಟಿ ಒಂದೇ ವರ್ಷದಲ್ಲಿ ಕೊಡೋದ್ರಿಂದ ಸರಿ ಆಗಲ್ಲ. 41 ಕಾನ್ಸ್ಟಿಟ್ಯೂನ್ಸಿ ಬರುತ್ತಿದ್ದಕ್ಕೆ ವಿ ಆರ್ ವರ್ಕಿಂಗ್ ಆ್ಯಟ್ ಇಟ್, ನಾವು ಭದ್ರಾಗಿದ್ದೇವೆ. ಆದರೆ BJP ಅವರು ಇದೇ 371 ತಿರಸ್ಕಾರ ಮಾಡಿದರು. ಈ ನಮ್ಮ ಭಾಗದಲ್ಲಿ ಅಭಿವೃದ್ಧಿ ಕಾಣಬಾರ್ದಂತಲೇ ತಿರಸ್ಕಾರ ಮಾಡಿದರು. ಸೊ ಇವರು ಇವತ್ತು ಏನೇನಾದರೂ ಹೇಳ್ಕೊಳ್ಳಿ, ಆದರೆ ಇತಿಹಾಸ ಸಾಕ್ಷಿ ಇದೆ. BJP ಅವರು ನಮ್ಮ ಜನರಿಗೆ ಮುಂದೆ ಬರಬಾರ್ದು ಅಂದ್ಬಿಟ್ಟು ಅವರು ಮಾಡಿದಂಥ ಒಂದು ಸಂಚಿದೆ. ನೋಡಿ ಚರ್ಚೆ ಮಾಡಿರಿ, ಸದನ ಇರೋದೇ ಅದಕ್ಕಲ್ವಾ? ಚರ್ಚೆ ಮಾಡಲಿ. ಯಾರ್ಯಾರು ದೇಶದ್ರೋಹಿ ಕೆಲಸ ಮಾಡಿದ್ದಾರೆ, ಯಾರ್ಯಾರು ದೇಶ ಪ್ರೇಮ ಕೆಲಸ ಮಾಡಿದ್ದಾರೆ, ಚರ್ಚೆ ಆಗಲಿ. RSS ದೇಶ ಪ್ರೇಮ ಕೆಲಸ ಮಾಡಿದ್ದು ಯಾವತ್ತಾನು? ದೇಶಭಕ್ತಿ ಕೆಲಸ ಮಾಡಿದ್ದಾರೆ ಯಾವತ್ತಾನ? ಆಮೇಲೆ BJP ಯಾರು ರೀ ನಮ್ಗೆ ಸರ್ಟಿಫಿಕೇಟ್ ಕೊಡೋಕ್ಕೆ? BJP ಯಾರು ನಮಗೆ ದೇಶಭಕ್ತಿ ಸರ್ಟಿಫಿಕೇಟ್ ಕೊಡೋಕ್ಕೆ? ಇವ್ರೇನು ಗುತ್ತಿಗೆ ತೊಗೊಂಡಿದ್ದಾರಾ? ಇವ್ರ ಕಾಂಟ್ರಿಬ್ಯೂಷನ್ ಏನಿದೆ? ಇವ್ರ ಸಂಸ್ಥೆಗಳದ್ದು ಕಾಂಟ್ರಿಬ್ಯೂಷನ್ ಏನಿದೆ ಸ್ವಾತಂತ್ರ್ಯ ಹೋರಾಟಕ್ಕೆ? ಇವ್ರ ಕಾಂಟ್ರಿಬ್ಯೂಷನ್ ಏನಿದೆ ಹೇಳಿ? ಒಂದು ದೇಶ ಕಟ್ಟಲಿಕ್ಕೆ, ಸಮಾಜ ಕಟ್ಟಲಿಕ್ಕೆ. RSS ಅವರು 52 ವರ್ಷ ಬಾವುಟ ಹಾರಿಸಿಲ್ಲ ಅವ್ರ ಕಚೇರಿನಲ್ಲಿ. ಮಾತಾಡ್ತಾರೆ ಅದ್ರ ಬಗ್ಗೆ? ಅವರ ಐಕನ್, ಅವ್ರ ಗುರುಗಳು ಸಾವರ್ಕರ್ ಅವರು ಎಷ್ಟು ಮಾಫಿನಾಮಾ ಪತ್ರ ಬರೆದ್ರಿ? 7-8 ಬರ್ದಿಲ್ವಾ ಮಾಫಿನಾಮಾ ಪತ್ರ? ಬ್ರಿಟಿಷವ್ರ ಹತ್ರ ಪೆನ್ಷನ್ ಕಾಂಗ್ರೆಸ್ನವ್ರು ತೊಗೊಂಡಿದ್ದ, BJP ಅವ್ರು ತೊಗೊಂಡಿದ್ದ? ಅದೆಲ್ಲ ಚರ್ಚೆ ಮಾಡಲಿ ಬೇಕಾದರೆ. ಸದನ ಇರೋದೇ ಅದಕ್ಕಲ್ವಾ? ಯಾವುದು ನೋಡಿ,
ಯಾರೇ ಏನೇ ಇದ್ರೂ ಕೂಡ ಅಲ್ಲಿ ಚರ್ಚೆ ಮಾಡೋ ಅವಕಾಶ ನಮಗಿದೆ. ನಾವು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ಗಳ ಬಗ್ಗೆನೂ ಮಾತಾಡ್ಬೋದು ಸದನದಲ್ಲಿ. ಈಗ ನಾವು ಸದನದಲ್ಲಿ ಮಾತಾಡಿಲ್ಲ ಅಂದರೆ ಇನ್ನೆಲ್ಲಿ ಮಾತಾಡೋಕ್ಕಾಗ್ತದೆ? ಇಲ್ಲರೆ ನೀವನ್ನ ಒಂದು ಡಿಬೇಟ್ ಆಯೋಜಿಸ್ಬಿಡಿ, RSSದವ್ರಿಗೆ ಕರೆಸಿ, ನಾವು ಕೂತ್ಕೊತೀವಿ, BJP ಅವರಿಗೂ ಕರೆಸಿ ಕೂತ್ಕೊಳ್ಳೋಣ, ಯಾರು ದೇಶವನ್ನು ಕಟ್ಟಲಿಕ್ಕೆ ಹೆಚ್ಚು ಕಾಂಟ್ರಿಬ್ಯೂಷನ್ ಇದೆ ಮಾತಾಡೋಣ, ಚರ್ಚೆ ಮಾಡೋಣ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.